ಎಲ್ಲರಿಗೂ ನಮಸ್ಕಾರ. ಎಸ್.ಎಲ್. ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ಯುಯುಧಾನ ತಾಮ್ರಸ್ಥಲೆಯಿಂದ ಹಿಂತಿರುಗಿ ಬರ್ತಾ ಬಲರಾಮನ ಮಾತುಗಳನ್ನು ನೆನೆಸ್ಕೊಳ್ತಾ ಬರ್ತಾ ಇರ್ತಾನೆ. ಕೃಷ್ಣ ಹೆಣ್ಣು ಬಾಕ, ಹೆಂಗಸರು ಅಂದರೆ ಅವನಿಗೆ ಬಹಳ ಇಷ್ಟ. ಜೊತೆಗೆ ಜರಾಸಂಧನನ್ನು ಸೋಲಿಸೋದ್ರಿಂದ ತಮಗೆ ಒಂದು ಗರಿಯು ಮೂಡುತ್ತೆ ಅಂತ ಸುಳ್ಳು ಹೇಳಿ ಅವನು ಆ ರುಕ್ಮಿಣಿಯ ಅಪಹರಣಕ್ಕೆ ಮುಂದಾದ ಇತ್ಯಾದಿ ಎಲ್ಲವನ್ನು ಹೇಳ್ತಾ ಹೋಗ್ತಾನೆ. ಆಗ ಯುಯುಧಾನ ಮನಸ್ಸಿನಲ್ಲೇ ಅಂದ್ಕೊಂಡಿರ್ತಾನೆ, ಎಲ್ಲವನ್ನು ತಾನು ಎದುರಿಗೆ ಇದ್ದು ನೋಡಿದ್ದು. ಏಕೆಂದರೆ ಕೃಷ್ಣ ಮತ್ತು ರುಕ್ಮಿಣಿಯರು ಇದ್ದ ರಥವನ್ನು ತಾನೇ ಓಡಿಸ್ತಾ ಇದ್ದಿದ್ದು. ವೇಗವಾಗಿ ಓಡಿಸಿದಾಗ ಕೃಷ್ಣ ಭೇಷ್ ಯುಯುಧಾನ ಅಂತ ಹೇಳಿದ್ದ ಅಂತ ಅಂದ್ಕೊಳ್ತಾನೆ. ಹಾಗೆ ಭೇಷ್ ಭೇಷ್ ಅಂತಾನೆ ಕೃಷ್ಣ ರುಕ್ಮಿಣಿಯ ಕೈಕಾಲುಗಳನ್ನು ಕಟ್ತಾ ಇರ್ತಾನೆ. ಮುಂದೆ ಅವರ ರಥ ಹಾಗೆ ಸಾಕ್ತಾ ಇರುತ್ತೆ. ಯುಯುಧಾನ ವೇಗವಾಗಿ ಓಡಿಸ್ತಾ ಇರ್ತಾನೆ. ಇದೆಲ್ಲ ಈಗ ಅವನು ನೆನಪು ಮಾಡ್ಕೊಳ್ತಾ ಇರ್ತಾನೆ. ಕೃಷ್ಣ ಎರಡು ದಾರಿ ಇದೆ ಮುಂದುಗಡೆ, ಎಡಗಡೆ ತಿರುಗಬೇಕೋ ಬಲಗಡೆಗೋ ಅಂತ ಕೇಳಿದಾಗ್ಲೇ ರುಕ್ಮಿಣಿಗೆ ಇವನು ಕೃಷ್ಣ ಅನ್ನೋ ಒಂದು ಅರಿವು ಆಗತ್ತೆ. ಆಗ ಅವಳು ಹೇಳ್ತಾಳೆ, ಯಾದವ, ನಾನೇನು ಧುಮುಕಿ ತಪ್ಪಿಸ್ಕೊಳ್ಳೋದಿಲ್ಲ, ಕೈ ಕಾಲು ಕೊರೆದು ನೋಯ್ತಾ ಇದೆ, ಕಟ್ಟನ್ನು ಬಿಚ್ಚು ಅಂತ ಹೇಳಿದ್ಲು. ಇವನು ಯಾರೋ ಪುಂಡ ಅಂತ ತಿಳ್ಕೊಂಡು ಅವಳು ಕೊಸರಾಡಿದ್ಲಂತೆ. ಸರಿಯಾಗಿ ಕೂತ್ಕೊಂಡು ಅವಳು ಹೇಳಿದ್ಲು, ಸಾರ್ತಿ ಇನ್ನೂ ವೇಗವಾಗಿ ನಡೆಸು, ಕತ್ಲಾದರೆ ಸಾಕು, ಜರಾಸಂಧನ ಕಡೆಯವರಿಗೆ ಈ ದೇಶದ ದಾರಿ ತಿಳಿಯೋದಿಲ್ಲ, ಕುದುರೆಗಳಿಗೆ ಶ್ರಮ ಆಗದೆ ಇರೋ ಹಾಗೆ ಆಮೇಲೆ ನಿಧಾನವಾಗಿ ಓಡಿಸಬಹುದು ಅಂತ ಹೇಳಿದ್ಲು. ಹಾಗನೇ ನಾನು ಮೊಟ್ಟ ಮೊದಲ ಸಲ ಹಿಂತಿರುಗಿ ಅವಳನ್ನು ನೋಡಿದ್ದು. ಬಹುಶಃ ನನ್ನಷ್ಟೇ ವಯಸ್ಸು ಅವಳಿಗೂ ಇರಬಹುದು ಅಂತ ಕಾಣುತ್ತೆ. ಅವ್ರಿಗೆ ದಾರಿ ಗೊತ್ತಿಲ್ದಿರಬಹುದು, ನಿನ್ನ ತಂದೆ ಕಡೆಯವ್ರಿಗೆ ಗೊತ್ತಿರುತ್ತಲ್ವಾ ಅಂತ ಕೃಷ್ಣ ಪ್ರಶ್ನೆ ಮಾಡಿದ. ಆಗ ಒಂದು ರೀತಿಯ ಮಧುರವಾಗಿ ಮುಗುಳ್ನಕ್ಕಳು. ಒಂಥರಕ್ಕೆ ಅಪ್ಪನ ಮರ್ಯಾದೆ ಉಳೀತು. ಕ್ಷತ್ರಿಯನಾಗಿ ಹುಟ್ಟಿ ಜರಾಸಂಧನ ಭಯದಿಂದ ನನ್ನ ಮಗಳನ್ನ ಕೊಡೋ ಹಾಗೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು 3 ದಿನದಿಂದ ನಮ್ಮಪ್ಪ ಅನ್ನ ನೀರು ಬಿಟ್ಟು ಕೊರಗ್ತಾ ಇದ್ದ. ನಾನು ನಮ್ಮಮ್ಮ ಎಲ್ಲ ಎಷ್ಟೊಂದು ಅಳ್ತಾ ಇದ್ವಿ. ನಮ್ಮ ಸೈನ್ಯನೂ ಬೆನ್ನಹಟ್ಟಿ ಹೊರಟಿರಬಹುದು, ಆದರೆ ವೇಗವಾಗಿ ಬಂದು ಹಿಡಿಯೋದಿಲ್ಲ, ನೀ ಆತಂಕ ಪಡಬೇಡ ಅಂತ ಹೇಳ್ತಾಳೆ. ಇದಕ್ಕಿದ್ದ ಹಾಗೆ ಗಟ್ಟಿಯಾಗಿ ಅಳಕ್ಕೆ ಶುರು ಮಾಡ್ತಾಳೆ. ಕೃಷ್ಣ ಅವಳ ಭುಜ ಹಿಡಿದು ಸಮಾಧಾನ ಮಾಡ್ತಾನೆ. ನೀನು ನಿಜವಾಗ್ಲೂ ಯಾರು, ನನ್ನ ತಂದೆ ತಾಯಿ ಅಂತ ಮುಂದೆ ಮಾತೇ ಇಲ್ಲದೆ ಆಕೆ ಬಿಕ್ಕಿ ಬಿಕ್ಕಿ ಅಳಕ್ಕೆ ಶುರು ಮಾಡ್ತಾಳೆ. ಮಂಡಿ ಮೇಲೆ ಮುಖವನ್ನು ಮುಚ್ಕೊಂಡು ಅಳಕ್ಕೆ ಶುರು ಮಾಡ್ತಾಳೆ. ಆಗ ಇವನು ಅಂದ್ಕೊಳ್ತಾನೆ, ತಾನು ಅಂತ ಅವನು ಬಾಯಿ ಬಿಟ್ಟು ಹೇಳೋದಿಲ್ಲ, ಅಂದರೆ ಅವನು ನನ್ನ ಕೃಷ್ಣ ಅಂತ ಅವನು ಹೇಳೋದೇ ಇಲ್ಲ, ಆದರೆ ಅವನ ನಡೆನೇ ಬೇರೆ. ಯಾದವ ಪ್ರಮುಖ ತಾನು, ಜ್ಯೇಷ್ಠನಾದ ಬಲರಾಮನಲ್ಲ ಅನ್ನೋ ಅಹಂಕಾರ ಕೂಡ ಅವನಿಗೆ ಇರಲಿಲ್ಲ. ಹೆಸರಿಗೆ ಮುದುಕ ಅಜ್ಜ ಸಿಂಹಾಸನದ ಮೇಲೆ ಕೂತಿರ್ಬೇಕು, ನಾನು ಅವನು ಹೇಳ್ದಂತೆ ಕೇಳಬೇಕು, ಅವನು ಮದುವೆ ಆಗ್ತಾನೆ, ಮದುವೆ ಶಾಸ್ತ್ರ ಮಾಡಿಕೊಂಡು ಹೆಂಡಂದ್ರಿಗೆಲ್ಲ ಸುಖ ಜೀವನ ಆಗಬೇಕು, ಅವನು ಆರ್ಯಾವರ್ತದಲ್ಲಿ ರಾಜಶ್ರೇಷ್ಠ ಅನ್ನಿಸ್ಕೊಂಡು ಮೆರಿಬೇಕು ಅಲ್ವಾ ಅಂತ ಹೇಳಿಬಿಟ್ಟು ಇದನ್ನೆಲ್ಲ ಬಲರಾಮ ಹೇಳಿರ್ತಾನೆ. ಅದು ಅವನಿಗೆ ನೆನಪಾಗುತ್ತೆ. ಯುಯುಧಾನ ಏನು ಮಾತಾಡೋದಿಲ್ಲ. ಮನಸ್ಸು ನೆನಪನ್ನು ಎತ್ತಿ ವಿಸ್ತರಿಸೋಕ್ಕೆ ಶುರು ಮಾಡುತ್ತೆ. ಅಷ್ಟರಲ್ಲಿ ಕಿವಿಗೆ ಬಿದ್ದ ಮಾತು ಮತ್ತೆ ಅಡ್ಡಿ ಮಾಡುತ್ತೆ. ಅಂದರೆ ಇವನ ಎದುರುಗಡೆನೆ ಬಲರಾಮ ಬಂದು ಇದನ್ನೆಲ್ಲ ಮಾತಾಡ್ತಾ ಇರ್ತಾನೆ. ತಾನು ಮಾತ್ರ ಪೂರ್ತಿ ಅವನ ಮಾತಿನೊಳಗಡೆ ಹೋಗೋದಿಲ್ಲ. ಬಲರಾಮ ಮತ್ತೆ ಹೇಳ್ತಾನೆ, ಇವಳನ್ನು ದಕ್ಕಿಸ್ಕೊಳ್ಳೋಕ್ಕೆ ಅಂದ್ಬಿಟ್ಟು ನಾನು ಜೀವ ಹೋಗೋದನ್ನು ಬಿಟ್ಟು, ಅಂದರೆ ಅದನ್ನು ಲೆಕ್ಕಿಸದೆ ಯುದ್ಧ ಮಾಡಿದೆ. ನಾವಿದ್ದವ್ರು ಎಷ್ಟು ಜನ, ಜರಾಸಂಧನ ಕಡೆಯವ್ರು ಎಷ್ಟು ಜನ. ಇವಳು ಅಣ್ಣನೇ ಅಲ್ವಾ ಪೂರ್ಣ ನದಿ ತನಕ ಓಡಿಸ್ಕೊಂಡು ಬಂದು ಕೃಷ್ಣನನ್ನು ಸೆಣಸಿ ಸೋತು ನಿಂತಿದ್ದು. ಆನಂತರ ಕೂಡ ಜರಾಸಂಧ ಮತ್ತು ಶಿಶುಪಾಲರ ಕಡೆಯೇ ಇದ್ದ ಅವನು. ಜೂಜಿನಲ್ಲಿ ನನ್ನನ್ನು ಅವಮಾನ ಮಾಡ್ದ, ನಾನು ಕೊಂದೆ, ಏನು ತಪ್ಪಾಯಿತು? ಇದನ್ನೆಲ್ಲ ಮರೆತುಬಿಟ್ಟು ಗಂಡನೆದುರಿಗೆ, ಜೊತೆಗೆ ಅಷ್ಟೊಂದು ಜನದ ಎದುರುಗಡೆ ಅವಳು ನನ್ನನ್ನು ಹಾಗೆ ಅನ್ಬೋದ? ಆ ತಮ್ಮನ ಹೆಂಡತಿ ಅನ್ನಿಸ್ಕೊಂಡವಳು. ಯಾವ ಹೆಂಗಸಿಗೆ ತಾನೇ ಉಪಕಾರ ಸ್ಮರಣೆ ಇರುತ್ತೆ ಹೇಳು ಅಂತ ಬಲರಾಮ ಹೇಳ್ತಾ ಇರ್ತಾನೆ. ಯುಯುಧಾನ ಆಗಲೂ ಏನು ಮಾತಾಡೋದಿಲ್ಲ. ಅವನ ದೃಷ್ಟಿ ಅಲೆಗಳ ಕಡೆ ತಿರುಗಿರುತ್ತೆ. ದೂರದಲ್ಲಿ ಅಲುಗಾಡದೆ ನಿಂತ ಹಾಗೆ ಕಾಣುತ್ತಿದ್ದ ಯಾವುದೋ ಒಂದು ಅಲೆ ಮೇಲೆ ಅವನ ದೃಷ್ಟಿ ನಿಂತಿರುತ್ತೆ. ಆ ಅಲೆ ಮುಂದೆ ಸರಿದ್ರೂ ಕೂಡ ಅದನ್ನೇ ಅನುಸರಿಸಿ ನಡೀತಾ ಇರುತ್ತೆ. ನೋಡ್ತಾ ನೋಡ್ತಾ ಅದು ಮೇಲೆ ಎದ್ದ ಹಾಗೆ ಕಾಣುತ್ತೆ. ಇತರ ಅಲೆಗಳು ಕೂಡ ಎದ್ವಾ ಅನ್ಸುತ್ತೆ. ತೀರವನ್ನು ಮುಟ್ಟಿ ಮರಳಿನಿಂದ ಹಿಂದಕ್ಕೆ ಹರಿತಿದ್ದಿದ್ದು ಬಹಳ ಜೋರಿನಿಂದ ಅಪ್ಪಳಿಸುತ್ತೆ. ಸಮುದ್ರಕ್ಕೆ ಉಬ್ಬರ ಬರ್ತಿದೆ ಅಂತ ಇಬ್ಬರಿಗೂ ಅರಿವಾಗುತ್ತೆ. ಇಬ್ಬರು ಎದ್ದು ನಿಂತ್ಕೊಳ್ತಾರೆ.
ಸಾಲು ಅಲೆಗಳಾಗಿದ್ದ ಮೇಲ್ಮೈ ಈಗ ತೊಳಸೋ ಹಾಗೆ ಕಾಣಿಸ್ತಾ ಇರುತ್ತೆ. ಬಲರಾಮ ಏನೋ ಜ್ಞಾಪಿಸ್ಕೊಂಡವನಾಗಿ ಹೇಳ್ತಾನೆ, ನೋಡು, ನಾನು ಮನೆಯಿಂದ ಹೊರಟಾಗ ದುರ್ಯೋಧನ ವಿಶ್ರಾಂತಿ ತಗೊಳ್ತಿದ್ದ. ಅತಿಥಿ ಕಾಯಬಾರ್ದಲ್ವಾ, ಎಷ್ಟಾದರೂ ಅವನು ಸಿಂಹಾಸನವನ್ನು ಏರುವಂತಹ ಮಹಾರಾಜ. ನಾನು ಹೋಗಬೇಕು, ನೀನು ಬಾ, ಭೇಟಿಯಾಗುವಂತೆ ಅಂತ ಕರೀತಾನೆ. ನೀನು ನಡಿ ಅಂತ ಯುಯುಧಾನ ಹೇಳ್ತಾನೆ. ಅಂದರೆ ನೀನು ಅವನು ಕಾಣೋದಿಲ್ಲ ಅನ್ನೋ ಅಂತ ಅಂದಾಗ ಬಲಭದ್ರ, ನಾನು ನಿನ್ನಂತೆ ಸೀದಾ ಮನುಷ್ಯನೇ, ಅವನು ಮಹಾರಾಜ, ನನಗೆ ಗುರುತಿನವನು ಮಾತ್ರ, ಸ್ನೇಹಿತ ಏನಲ್ಲ, ಅಂತ ಕೆಲಸ ಇದ್ದರೆ ಅವನೇ ನನ್ನ ಮನೆಗೆ ಬರ್ತಾನೆ ಅಂತಾನೆ. ಬಲರಾಮ ಏನು ಮಾತಾಡೋದಿಲ್ಲ. ಯುಯುಧಾನನ ಈ ಮಾತು ಅಹಂಕಾರದ್ದು ಅಂತ ಅವನಿಗನ್ಸುತ್ತೆ. ಎಷ್ಟಾದರೂ ಕೃಷ್ಣನ ಸ್ನೇಹಿತ ಇವನು ಅಂದ್ಕೊಂಡು ಮರಳ ಮೇಲೆ ಹೆಜ್ಜೆ ಇಟ್ಕೊತ ಬಲರಾಮ ಹೊರಟೋಗ್ತಾನೆ. ಅಷ್ಟರಲ್ಲಿ ಸಮುದ್ರ ಇನ್ನಷ್ಟು ಕೆರಳಿರುತ್ತೆ. ಯುಯುಧಾನ ಹಿಂದೆ ನಡೆದು ಎತ್ತರವಾದ ಜಾಗದಲ್ಲಿ ನಿಂತ್ಕೊಂಡು ನೋಡ್ತಾನೆ. ನೀಲ ಹಸಿರು ಕಳೆ ಕಳೆದು ಸಾಗರ ಈಗ ಕೆಂಪು ಬಣ್ಣಕ್ಕೆ ತಿರುಗಿರುತ್ತೆ. ಬಿಸಿಲ ಬಣ್ಣ ನೀರಿಗೂ ಬಂದಿರುತ್ತೆ. ಓಡೋ ರಥದಲ್ಲಿ ಮಂಡಿಗೆ ಮುಖ ಕೊಟ್ಟು ಬಿಕ್ಕಿ ಬಿಕ್ಕಿ ಅಳೋ ರುಕ್ಮಿಣಿಯ ಚಿತ್ರ ಅವನಿಗೆ ನೆನಪಾಗುತ್ತೆ. ಎಷ್ಟು ಉಜ್ವಲವಾದ ರೂಪ ಆಕೆದು. ತಂದೆ ಗೌರವ ಉಳಿತು ಅನ್ನೋ ಸಮಾಧಾನ ಕೂಡ ಆಕೆಗಿರುತ್ತೆ. ಆಗಿನಿಂದ ಈಗಿನ ತನಕ ಎಷ್ಟೊಂದು ಗೌರವದಿಂದ ಶಾಂತ ಭಾವದಿಂದ ಸಂಸಾರ ಮಾಡ್ಕೊಂಡಿದ್ದಾಳೆ. ಇಂತಹ ಒಬ್ಬ ಹೆಂಡತಿ ಸಾಲದ ಈ ಕೃಷ್ಣನಿಗೆ, ಅದೆಷ್ಟು ಹೆಣ್ಣುಗಳ ಚಪಲ ಅವನಿಗೆ. ಬಲರಾಮನ ಮಾತು ನಿಜನೇ ಇರಬಹುದಾ? ಒಂದೊಂದು ನೆಪದಲ್ಲಿ ಒಂದೊಂದು ಹೆಣ್ಣು ಬಂತು. ಸತ್ಯಜಿತನ ಮಗಳು ಸತ್ಯಭಾಮೆ ಬಂದ್ಲು, ಜಾಂಬವಂತನ ಮಗಳು ಜಾಂಬವತಿ ಬಂದ್ಲು, ಭದ್ರೆ, ಮಿತ್ರವಿಂದೆ, ನೀಲೆ, ಕಾಲಿಂದಿ, ಲಕ್ಷಣೆ, ಒಟ್ಟು 8 ಹೆಂಡತಿಯರು. ಚೆಲುವಿನ ರೂಪ ಮರಳುಗೊಳಿಸುವಂತಹ ಮಾತವೊಂದು, ಜೊತೆಗೆ ಚುರುಕು ಬುದ್ಧಿ ಬೇರೆ. ಯುದ್ಧಗಳಲ್ಲಿ ಎಲ್ಲಿ ಹೋದ್ರೂ ಅವನಿಗೆ ಗೆಲುವು. ಹೋದ ಕಡೆಯಲ್ಲೆಲ್ಲ ಅವನಿಗೆ ಹೆಣ್ಣು ಕೊಡ್ತಾ ಇದ್ರು. ಇವನು ಮದುವೆ ಮಾಡ್ಕೊಳ್ಳೋವನೇ. ಆದರೆ ಒಬ್ಬ ಗಂಡಸು ಎಷ್ಟು ಹೆಂಡರನ್ನು ಬಾಳಿಸಬಹುದು? ಎಲ್ಲರಲ್ಲೂ ಸಮೃದ್ಧವಾಗಿ ಮಕ್ಕಳನ್ನು ಮಾಡಬಹುದು. ಆದರೆ ಸಮರಸವಾದ ದಾಂಪತ್ಯ ಸಾಧ್ಯನಾ? ಅವನು ಊರಲ್ಲಿ ಇರ್ತಿದ್ದೇ ಕಡಿಮೆ. ಸಮಸ್ತ ಆರ್ಯ ಜಗತ್ತಿನ ರಾಜಕಾರಣನೂ ಅವನಿಗೆ ಬೇಕು. ಯಾದವರ ರಕ್ಷಣೆ ಭಾರನೂ ಬೇಕೇ ಬೇಕು. ಊರಿಗೆ ಬಂದ ಅಂದರೆ ಸಾಕು, ಹೆಂಡತಿಯರಲ್ಲಿ ಕಲಹ ಮತ್ಸರ ಎಲ್ಲ ಪ್ರಾರಂಭ ಆಗಿರ್ತಿತ್ತು. ಅವಳ ಜೊತೆಗೆ 3 ದಿನ ಇದೆಯಲ್ಲ, ನನ್ನ ಜೊತೆ ಯಾಕೊಪ್ಪತ್ತಿಗೆ ಬೇಜಾರು ಅಂತ ಮತ್ತೊಬ್ಳು ಯಾರೋ ಒತ್ತಾಯ ಹಾಕ್ತಿದ್ಲು. ಮದುವೆಗೆ ಮೊದಲು ಒಬ್ಬಳ ಮೇಲೆ ಇದ್ದ ಆಕರ್ಷಣೆ ಮೈಥುನ ಶುರುವಾದ 3 ದಿನದ ನಂತರ ಇರುತ್ತಾ? ಹೆಂಡಿರ ಕಾಟಕ್ಕೆ ಬೇಸತ್ತೆ ಈ ಕೃಷ್ಣ ಹೊರಗಡೆ ತಿರುಗ್ತಾನೆ ಅಂತ ಹೇಳ್ಬಿಟ್ಟು ನಮ್ಮಪ್ಪ ಹೇಳ್ತಾ ಇರ್ತಾರಲ್ಲ, ಆ ಮಾತು ನಿಜನೇ ಇರಬಹುದಾ ಅಂತ ಯುಯುಧಾನ ಅಂದ್ಕೊಳ್ತಾನೆ. ಇವನ ಅಪ್ಪ ವಸುದೇವನಿಗೆ 14 ಜನ ಹೆಂಡತಿಯರು, ಇವನಿಗೆ 6 ಕಡಿಮೆ ಅಂದ್ಕೊಳ್ಳುವಾಗ ಯುಯುಧಾನನ ಮೈ ಬೆವತು ಮೈಯೆಲ್ಲ ಅಂಟ್ತಾ ಇರುತ್ತೆ. ಕತ್ತೆತ್ತಿ ನೋಡ್ತಾನೆ. ಮೋಡ ಇರೋದಿಲ್ಲ, ಯಾವತ್ತು ಬರುತ್ತೋ ಮಳೆ ಅನ್ನೋ ಒಂದು ಆಸೆ ಹುಟ್ಟುತ್ತೆ. ಸಮುದ್ರ ಸುತ್ತು ಹಾಕದ ಹಾಗೆ ಇರುತ್ತೆ. ಭಾರಿ ಕೊಪ್ಪರಿಗೆಯಲ್ಲಿ ಕೆಂಪು ಹಾಲು ಮರಳೋ ಹಾಗೆ ಕಾಣಿಸ್ತಾ ಇರುತ್ತೆ. ಬರೀ 8 ಹೇಗೆ ಇವನಿಗೆ? ನರಕಾಸುರನಿಂದ ತಂದ ಅದೆಷ್ಟೋ ಹೆಂಗಸರು, ಅವರು ಇವನು ಹೆಂಡ್ರೆ ಅಲ್ವಾ? ಕೃಷ್ಣ ಮಾಡೋದು ಸರಿನೋ ತಪ್ಪೋ ತಿಳಿಯೋದೇ ಇಲ್ವಲ್ಲ ಅನ್ಸುತ್ತೆ. ಬಲರಾಮ ಹೇಳೋ ಹಾಗೆ ಸ್ನೇಹದ ಕುರುಡು ತನಗೆ ತಗಲಿರಬಹುದಾ? ಬಲರಾಮನಿಗೆ ಮತ್ಸರದ ಕುರುಡು, ತನಗೆ ಸ್ನೇಹದ ಕುರುಡ ಅನ್ಕೋತಾನೆ. ಹೆದ್ದಾರಿ ದರೋಡೆಕಾರ, ಸಾಕಷ್ಟು ಭಟರ ಬೆಂಗಾವಲಿಲ್ಲದೆ ದ್ವಾರಕೆಗೆ ಯಾರು ಬರೋಕ್ಕೆ ಸಾಧ್ಯ ಇಲ್ಲದಂತೆ ಮಾಡಿ ಕೂರಿಸಿದ್ನಲ್ವಾ? ಪಾತ್ರೆ ಪರಟಿ ಚಿನ್ನ ಕುದುರೆಗಳನ್ನು ಕದ್ರೆ ಸಾಲದು ಅಂದ್ಬಿಟ್ಟು ಲಕ್ಷಣವಾದ ಆರ್ಯ ಹೆಂಗಸರನ್ನು ಕೂಡ ಕದ್ದು ತುಂಬ್ಕೊಂಡು ಬರ್ತಿದ್ನ ಇವನು. ದ್ವಾರಕೆ ವಾಸನೆ ನರಕ ಆಗಿ ಎಲ್ಲರೂ ಇಲ್ಲಿಂದ ಕಾಲು ತೆಗೆಯೋ ಚಿಂತೆ ಮಾಡ್ತಾ ಇದ್ದಾಗ ಕೃಷ್ಣನ ಧೈರ್ಯ ತಾಳ್ಮೆ ಚಾಕಚಕ್ಯತೆಗಳು ಇಲ್ಲದೆ ಇದ್ರೆ ಬೇಟೆಯ ಮೊಲಗಳನ್ನು ಬಲೆಗೆ ಸಿಕ್ಸೋ ಹಾಗೆ ಅವನು ಗುಂಪನ್ನು ಹಿಡಿಯೋದೇನೆ ಸಾಧ್ಯ ಆಗ್ತಿರ್ಲಿಲ್ಲ. ಇನ್ನು ಒಡವೆ ವಸ್ತುಗಳ ಮಾತಂತೂ ಬೇರೆ, ಎಲ್ಲರಿಗೂ ಹಂಚಿಕೆ ಆಯಿತು. ಯುಯುಧಾನ ಕೆಟ್ಟಿದ್ದಾರೆ ಅಂದ್ಬಿಟ್ಟು ಕೈ ಬಿಟ್ಬಿಟ್ರೆ ಈ ಹೆಂಗಸ್ರ ಗತಿ ಏನಪ್ಪ? ನಾವೆಲ್ಲ ಇವರನ್ನ ಹಂಚಿಕೊಂಡು ಮದುವೆ ಆಗಿಬಿಡೋಣ ಅಂತ ಅಂದ. ಅವನ ಮಾತನ್ನು ನಾವೆಲ್ಲ ಯಾಕೆ ವಿರೋಧ ಮಾಡಿದ್ವಿ? ಕೆಟ್ಟು ಹೋದ ಹೆಂಗಸರನ್ನು ತಂದು ಸಂತಾನೋತ್ಪತ್ತಿ ಮಾಡಿದ್ರೆ ನಮ್ಮ ಯಾದವರ ಪಾವಿತ್ರ್ಯ ಏನಾಗಬೇಕು ಅಂತ ಹೇಳಿದ್ರೆ ಕೃಷ್ಣ ಕೇಳೋದೇ ಇಲ್ಲ, ಕೇಳಲೂ ಇಲ್ಲ. ನೀವು ಒಪ್ತಿದ್ರೆ ನಾನೊಬ್ಬನೇ ಮಾಡ್ಕೊಳ್ತೀನಿ ಅಂತ ಸವಾಲು ಹಾಕ್ದ. ಕೊನೆಗೆ ಎಲ್ರೂ ಮದುವೆ ಮಾಡ್ಕೊಂಡೇ ಬಿಟ್ಟ.
ಎಷ್ಟೊಂದು ಜನ ಗಾಡಿಗಟ್ಟಲೆ ಕೂರಿಸ್ಕೊಂಡು ಮಕ್ಕಳುಳ್ಳವರು ಮಕ್ಕಳಾಗಿಲ್ದೇ ಇರೋರು ಅವರನ್ನೆಲ್ಲ ಊರಿಗೆ ತಂದಾಗ ಈ ಕೃಷ್ಣನ ಹುಚ್ಚು ಅಂದರೆ ಈ ಹೆಣ್ಣಿನ ಹುಚ್ಚು ಎಷ್ಟೊಂದು ಅಂತ ಯಾದವರೆಲ್ಲ ಗಹಗಹಿಸಿ ನಕ್ಕಿದ್ರು. ಅವರಲ್ಲಿ ಎಷ್ಟು ಜನರ ಜೊತೆಗೆ ಇವನು ಮಲಗಿರಬಹುದು, ಎಷ್ಟು ಜನಕ್ಕೆ ಮಕ್ಕಳಾಗಿರಬಹುದು. ಅಂತೂ ಅವನ ಸಂತಾನ ಅಂತೂ ದೊಡ್ಡದೇನೆ. ಮುಂದಿನ ತಲೆಮಾರುಗಳ ಯಾದವರೆಲ್ಲ ಕೃಷ್ಣನ ಸಂತಾನವೇ ಆಗ್ಬಿಟ್ಟಿರ್ತಾರೇನೋ ಅಂದ್ಕೊಳ್ಳುವಾಗ ಇದಕ್ಕಿದ್ದ ಹಾಗೆ ಅವನಿಗೆ ತಾಮ್ರಸ್ಥಳಿಯ ನೆನಪು ಬರುತ್ತೆ. ಆಕಾಶದ ಕಡೆಗೆ ಮಾಡಿದ್ದ ಮುಖವನ್ನು ಕೆಳಗಿಳಿಸ್ತಾನೆ. ಸಮುದ್ರ ಇನ್ನೂ ಉಬ್ಬುತ್ತಾ ಇರೋದು ಕಾಣುತ್ತೆ. ನೀರಿನಲ್ಲಿ ಭಾರಿ ಬೆಟ್ಟ ತಪ್ಪಲು ಕೊಳ್ಳಗಳು ಏರ್ಪಟ್ಟು ಒಂದು ಇನ್ನೊಂದನ್ನ ಎದುರಿಸಿ ಡಿಕ್ಕಿ ಹೊಡೆದು ಕೆಳಗಡೆ ಸುರಿದು ಮರಳ್ತಾ ಇರುತ್ತವೆ. ಯಾಕೆ ಆ ಹೆಂಗಸರನ್ನ ಮದುವೆ ಮಾಡ್ಕೊಳ್ಲಿಲ್ಲ? ಆ ದರೋಡೆಕಾರ ಅವನ ಹೆಸರು ನರಕಾಸುರ ಅಲ್ವಾ? ಅವನ ನಿಜವಾದ ಹೆಸರೇನೋ ಗೊತ್ತಿಲ್ಲ. ನಮ್ಮ ಅನರ್ಥ ದೇಶದ ಜೀವನವನ್ನು ನರಕ ಮಾಡಿದ್ರಿಂದ ನಾವು ಇಟ್ಟ ಹೆಸರು ನರಕಾಸುರ ಅಂದ್ಬಿಟ್ಟು. ಅವನ ಗುಂಪಿನಿಂದಲೇ ಹುಟ್ಟಿದ ಅದೆಷ್ಟೋ ಮಕ್ಕಳಿದ್ರು. ಅವ್ರಿಗೆ ಸೆರೆ ಸಿಕ್ಕೋಕ್ಕೆ ಮುನ್ನ ತಮ್ಮ ಗಂಡಂದ್ರಿಗೆ ಹುಟ್ಟಿದ ಮಕ್ಕಳು ಅವರನ್ನು ಕೂಡ ಕೃಷ್ಣ ತನ್ನ ಮಕ್ಕಳು ಅಂತಲೇ ಸ್ವೀಕಾರ ಮಾಡ್ದ. ಈಗ ಚಿತ್ರೆ ಹೇಳಿದ ಮಾತು ಮತ್ತೆ ಯಯುಧಾನನಿಗೆ ನೆನಪಾಗತ್ತೆ. ನಾವು ಅಂದರೆ ಈ ಯಾದವರು, ಅದರಲ್ಲೂ ಕ್ಷತ್ರಿಯರಾಗಿದ್ದವರು, ಆ ಮಕ್ಕಳನ್ನ ನಮ್ಮವು ಅಂತ ಯಾಕೆ ನಾವು ಸ್ವೀಕಾರ ಮಾಡಲಿಲ್ಲ? ಮೊದಲು ಕೃಷ್ಣನನ್ನು ಆಡ್ಕೊಂಡಿದ್ದ ನನ್ನ ಹೆಂಡ್ತಿನೇ ಇತ್ತೀಚೆಗೆ ಒಂದು ದಿನ ಕೃಷ್ಣ ಇಲ್ಲದೆ ಇದ್ದರೆ ಆ ದಿಕ್ಕುಗೆಟ್ಟ ಹೆಣ್ಣುಗಳೆಲ್ಲ ಮಕ್ಕಳನ್ನ ತಬ್ಬಿಕೊಂಡು ಸಮುದ್ರದಲ್ಲಿ ಮುಳುಗೋಗ್ಬೇಕಾಗಿತ್ತು ಅಂತ ಹೇಳಿದ್ಲಲ್ವಾ? ನಾನು ಒಬ್ಬಿಬ್ಬಳನ್ನಾದರೂ ಮಾಡ್ಕೊಂಡಿದ್ರೆ ಇವಳು ನಿಜವಾಗ್ಲೂ ಸುಮ್ಮನಿರ್ತಿದ್ಲ? ಕೃಷ್ಣನ ಹೆಂಡತಿಯರ ಭಾವನೆ ಅವಾಗ ಏನಾಗಿರಬಹುದು? ನಾನು ಕೇಳಲೇ ಇಲ್ವಲ್ಲ, ಯಾರನ್ನು ತಿಳ್ಕೊಂಡ್ಲೇ ಇಲ್ವಲ್ಲ. ಬರೀ ಅವನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದೆ, 2 ತಿಂಗಳು ಮಾತು ಬಿಟ್ಟುಬಿಟ್ಟಿದ್ದೆ. ನನಗಿನ್ನೂ ಆ ಸ್ವಭಾವ ಸರಿ ಹೋಗಿಲ್ಲ. ಕೃಷ್ಣ ಸರಿ, ಯಾರ ಕೈಲಾಗಲಿ ಎಷ್ಟು ಜಗಳ ಆಗಲಿ ಮಾತಂತೂ ಬಿಡೋದಿಲ್ಲ, ನಗ್ತಾನೆ ಇರ್ತಾನೆ ಅಂತ ಅಂದ್ಕೊಳ್ತಾ ಇರ್ಬೇಕಾದ್ರೇನೆ ಯುಯುಧಾನನ ಕೊನೆ ಮಗ ಸತ್ಯಕೃತ ಬರ್ತಾನೆ. ಅಪ್ಪ, ನಿಂದು ಅಗ್ನಿ ಕಾರ್ಯನೂ ಆಗಿಲ್ಲ, ಊಟನೂ ಆಗಿಲ್ಲ, ಕುದುರೆ ಈಗ ಮನೆಗೆ ಬಂತು, ಇಷ್ಟು ಹೊತ್ತಾದರೂ ನಿಮ್ಮಪ್ಪ ಏನು ಮಾಡ್ತಿದ್ದಾನೆ, ಕರ್ಕೊಂಡು ಬಾ ಅಂತ ತಾತ ಹೇಳ್ದ. ಬಾ ಅಂತ ಕರೀತಾನೆ. ಹವನ ಮಾಡಿ ಹಸಿವಾಗಿರೋದ್ರಿಂದ ಮತ್ತೊಮ್ಮೆ ಊಟ ಮುಗಿಸಿದ ನಂತರ ತೂಕುಡಿಕೆ ಬರುತ್ತೆ ಯುಯುಧಾನನಿಗೆ. ಮೈಗೆ ಅಂಟು ಬಿಗಿಯುವ ಬೆವರು, ಉಬ್ಬಿಸುವ ಶಕೆ, ರಾತ್ರಿ ಸಾಲದೇ ಆಗಿದ್ದಂತಹ ನಿದ್ದೆ, ಅದ್ರ ಜೊತೆಗೆ ಇಷ್ಟೊತ್ತಲ್ಲಿ ಮಲ್ಕೊಂಡ್ರೆ ಅಪ್ಪ ಬೈತಾನೆ ಅನ್ನೋ ಒಂದು ಆತಂಕ. ತನಗೆ ಮೊಮ್ಮಗ ಹುಟ್ಟಿದ್ರು ಕೂಡ ಅಪ್ಪ ನನ್ನನ್ನು ಬೈಯೋದು ಬಿಟ್ಟೇ ಇಲ್ಲ, ಮುಂದೆ ಕೂಡ ಬಿಡೋನಲ್ಲ ಅವನು. ಆದರೆ ನಿತ್ಯ ವಿಪರೀತ ಬರ್ತಾ ಇದೆ, ಏನು ಮಾಡಬೇಕು ಅಂದ್ಕೊಂಡ. ಒಂದು ಉಪಾಯ ಹೊಳೆಯುತ್ತೆ ಅವನಿಗೆ. ದೂರದ ದೋಣಿಗಳನ್ನು ನೋಡ್ಲಿಕ್ಕೆ ಅಂದ್ಬಿಟ್ಟು ನಂದಕ ದೋಣಿಗಳು ನಿಲ್ಲೋ ಜಾಗದಲ್ಲಿ ಉಗ್ರಾಣದ ಕಟ್ಟಡದ ಮೇಲೆ ಒಂದು ಎತ್ತರವಾದ ಗೋಪುರವನ್ನು ಕಟ್ಟಿಸಿದ್ದ. ರಾತ್ರಿ ಕೂಡ 4-6 ಕಾವಲ್ಗಾರರು ಮಲ್ಕೊಳ್ಳೋಕೆ ಅನುಕೂಲ ಆಗುವಷ್ಟು ದೊಡ್ಡದಾದ ಒಂದು ಅಂಗಳ ಅಲ್ಲಿತ್ತು. ಅದರ ಮೇಲ್ಭಾಗದಲ್ಲಿ ನಂದಕನಿಗೆ ಅಂತ ಮೀಸಲಾದ ಇನ್ನೊಂದು ಪುಟ್ಟ ಅಂಗಳ ಇತ್ತು. ನಂದಕನ ಅಂಗಳವೇ ಸರಿ, ಗಾಳಿ ಕೂಡ ಬೀಸ್ತಾ ಇರುತ್ತೆ, ಅಲ್ಲಿ ಮಲ್ಕೊಂಡು ನಿದ್ದೆ ತೆಗಿಬಹುದು ಅಂದ್ಕೊಂಡು ಯುಯುಧಾನ ಮನೆಯಿಂದ ಅಲ್ಲಿ ಹೊರಡ್ತಾನೆ. ಸುಮಾರು 15 ದೊಡ್ಡ ಭವನಗಳನ್ನು ದಾಟಿ ಆನಂತರ 2 ಅಂತಸ್ತಿನ ಮನೆಗಳ 2 ಸಾಲುಗಳನ್ನು ಕಳೆದು ವ್ಯಾಪಾರದ ಉಗ್ರಾಣದ ಮಳಿಗೆಯ 2 ಕಟ್ಟಡಗಳನ್ನು ದಾಟಿ ಎಡಕ್ಕೆ ತಿರುಗ್ತಾನೆ. ಅಲ್ಲಿ ಗೋಪುರದ 3ನೆಯ ಉಗ್ರಾಣದ ಕಟ್ಟಡ ಸಿಕ್ಕತ್ತೆ. ಹೊರಗಿಂದ ಅದಕ್ಕೆ ಮೆಟ್ಲಿರುತ್ತೆ. ಮಹಡಿ ಮೇಲೆ ಹತ್ತಿದ್ರೆ ಸಾಕು, ಬೆವರು ಆರುವಷ್ಟು ಗಾಳಿ ಬೀಸ್ತಾ ಇರುತ್ತಲ್ಲಿ. ಗೋಪುರದ ಮೊದಲ ಅಂಗಳದಲ್ಲಿ 4 ಜನ ತರುಣರು ಮಲ್ಕೊಂಡಿರ್ತಾರೆ. ಗೋಡೆ ಕಡೆಗೆ ಒಬ್ಬ, ಬಹುಶಃ ತನ್ನ ವಯಸ್ಸಿನವನೇ ಇರಬೇಕು, ಕೂತ್ಕೊಂಡು ಸಮುದ್ರದ ಉತ್ತರ ದಡದ ಉದ್ದವೆಲ್ಲ ಕಾಣೋ ಗೂಡಿಂದ ನೋಡ್ತಾ ಇರ್ತಾನೆ. ಯುಯುಧಾನನನ್ನು ನೋಡಿದ ತಕ್ಷಣ ಅವನು ಎದ್ದು ನಮಸ್ಕಾರ ಮಾಡ್ತಾನೆ. ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ ಇವನು ಹೇಳಿದ್ದಕ್ಕೆ ಅವನು ಎದ್ದು ಬರ್ತಾನೆ. ಇವನಿಗೆ ಅಂತ ಒಂದು ಮಂದಲಿಗೆಯನ್ನು ಹಾಕಿ ತಲೆಗೆ ಮರದ ಮಣೆಯನ್ನು ಕೊಟ್ಟು ಮತ್ತೆ ಇಳಿದು ಹೋಗ್ತಾನೆ. ಆ ಅಂಗಳದಲ್ಲಿ 4 ಕಡೆಗೂ ಕಿಟಕಿಗಳಿರುತ್ತೆ. ತೆಗೆದು ಮಲ್ಕೊಂಡ್ರೆ ಕೊಚ್ಚಿ ಹೋಗೋಷ್ಟು ಗಾಳಿ ಬೀಸ್ತಾ ಇರುತ್ತೆ. ಬೇಸಿಗೆಯ ಬೆಚ್ಚನೆ ಗಾಳಿ ಆದರೂ ಕೂಡ ಚರ್ಮರಂಧ್ರದಿಂದ ಪ್ರತಿಕ್ಷಣವೂ ಒಸರುವಂತಹ ಈ ಬೆವರಿನ ಅಸಹ್ಯವನ್ನ ಅದು ಆರಿಸ್ತಿರುತ್ತೆ. ಯುಯುಧಾನ ಮಲ್ಕೊಳ್ತಾನೆ. ಮಲ್ಕೊಂಡಿದ ತಕ್ಷಣ ಆಕಳಿಕೆ ಶುರು ಆಗುತ್ತೆ. ಹೆಚ್ಚು ಹೊತ್ತು ಕಾಯಿಸಿದ್ರೆ ನಿದ್ದೆ ಬೇಗ ಅವನಿಗೆ ಬಂದ್ಬಿಡುತ್ತೆ. ಸಾಕಷ್ಟು ಚೆನ್ನಾಗಿ ನಿದ್ದೆ ಆಯಿತು ಅನ್ನೋ ತೃಪ್ತ ಭಾವ ಬರುತ್ತೆ, ಎಚ್ಚರಿಕೆ ಆಗುತ್ತೆ ಅವನಿಗೆ. ಕೆಳಗಡೆ ಅಂತಸ್ತಿನಿಂದ ಯಾರೋ ಕೂಗೋದು ಕೇಳಿಸ್ತೆ.
ಮೇಲೆ ಬಂದು ತನಗೆ ಮಂದಲಿಗೆ ಹಾಸ್ಕೊಟ್ಟ ಅವನ ಧ್ವನಿ ಕೇಳಿಸ್ತಿರುತ್ತೆ. ಹೇಳ್ರೋ, ಕ್ರತು ಹೇಳೋ, ಉತ್ತರದ ಕಡೆಯಿಂದ ದೋಣಿಗಳು ಬರ್ತಿವೆ ಅಂತ ನನ್ನ ಮಾತುಗಳು ಕೇಳುತ್ತೆ. ಯುಯುಧಾನ ಎದ್ದು ಕೂತ್ಕೊಂಡು ಉತ್ತರದ ಕಿಟಕಿಯಲ್ಲಿ ನೋಡ್ತಾನೆ. ಒಂದು 20-25 ಮಾರುದ್ದದ 4 ದೋಣಿಗಳಿರುತ್ತೆ. ಸಮುದ್ರದ ದಡದ ಅಲೆಗಳಿಂದ ಒಳಭಾಗದಲ್ಲಿ ಎಡಕ್ಕೆ ನೆಲದ ಬಲಗಡೆಗೆ ಎಲ್ಲೇ ಕಾಣದ ನೀರಿನ ಗೆರೆ ಹಿಡಿದು ಬರ್ತಾ ಇರುತ್ತವೆ ಅವೆಲ್ಲ. ಉಬ್ಬರ ಇಳಿದ ಸಮುದ್ರ ಈಗ ಶಾಂತವಾಗಿರುತ್ತೆ. ಬಹುಶಃ ವ್ಯಾಪಾರದ ದೋಣಿಗಳು ಉಣ್ಣೆ ಬಟ್ಟೆ, ಪಿಂಗಾಣಿ ಸಾಮಾನುಗಳು, ವೈಢೂರ್ಯ, ಬೆಳ್ಳಿಗಳನ್ನು ತಂದಿರಬಹುದು ಅಂತ ಅನ್ಕೊಂಡು ಅವನು ಇನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಕೊನೆಯ ಜಂಪಿನ ಆಸೆಯಿಂದ ಮತ್ತೆ ಮಲಗ್ತಾನೆ. ದೋಣಿ ಬಂದು ನಿಂತರೆ ನಿದ್ದೆ ಮಾಡೋಕ್ಕೆ ಅವಕಾಶವೇ ಇರಲ್ಲ. ಸಾಮಾನು ಇಳಿಸೋ ಸದ್ದು, ಪ್ರವಾಸ ಹೋಗಿದ್ದ ನಾವಿಕರ ಜೊತೆಗೆ ಮಾತಾಡೋ ಗದ್ದಲ ಇವೆಲ್ಲ ಆಗುತ್ತೆ ಅಂತ ಗೊತ್ತಿದ್ರಿಂದ ಇನ್ನು ಸ್ವಲ್ಪ ಹೊತ್ತು ಮಲಗಿಬಿಡೋಣ ಅಂತ ಮಲ್ಕೊಂಡು ಒಂದು ಜಂಪು ತೆಗೆಯೋ ಪ್ರಯತ್ನ ಮಾಡ್ತಾನೆ. ಆದರೆ ಅಷ್ಟರಲ್ಲಿ ನಂದಕ ಅಲ್ಲಿಗೆ ಬರ್ತಾನೆ. ನೀನು ಇಲ್ಲಿ ಮಲಗಿದೀಯಾ ಅಂದ್ಬಿಟ್ಟು ವಿಪ್ರುತು ಹೇಳ್ದ. ಆಯಿತು, ನಿದ್ದೆ ಮಾಡು, ದೋಣಿಗಳು ಬರ್ತಾ ಇವೆ, ಅದನ್ನು ಇಳಿಸೋ ವ್ಯವಸ್ಥೆ ಮಾಡಿಬಿಟ್ಟು ಬರ್ತೀನಿ. ಬೇಸಿಗೆ ಸೆಕೆ ಅಂತ ಹೇಳಿಬಿಟ್ಟು ಹಾಳು ಕೆಲಸದವ್ರು ಎಲ್ಲಿ ಮೈ ಮರೆತು ಮಲ್ಕೊಂಡಿದ್ದಾರೋ ಹುಡುಕಬೇಕು ಅಂತ ಹೇಳಿಬಿಟ್ಟು ಗಡಿಬಿಡಿಯಿಂದ ಇಳಿದು ಹೋಗ್ತಾನೆ. ಯುಯುಧಾನ ಮತ್ತೆ ಎದ್ದು ಕೂತ್ಕೊಂತಾನೆ. ಸುಮ್ಮನೆ ನೆಲದ ಮೇಲೆ ಕೂತಿದ್ರೇನೆ ಸಾಕು. 4 ಕಡೆಗಳಿಂದಲೂ ಕಾಣೋ ಹಾಗೆ ಕಿಟಕಿಗಳನ್ನ ಕೆಳಗಡೆಗೆ ಇಟ್ಟಿರ್ತಾರೆ. ಹಿಂಬದಿಗೆ ಸಾಗರ ಇರುತ್ತೆ, ಎದುರುಗಡೆಗೆ ದ್ವಾರಕೆ ಕಾಣಿಸ್ತಿರುತ್ತೆ. ಆಗೋ ಅದೇ ಕೃಷ್ಣನ ಭವನ. ಸುತ್ತ 8 ಸಣ್ಣ ಭವನಗಳಿವೆ. 8 ಹೆಂಡತಿಯರಿಗೂ ಪ್ರತ್ಯೇಕವಾಗಿದೆ. ಅದರ ಪಕ್ಕದ್ದು ದೇವಕಿ ವಸುದೇವರದು. ಅದರ ಪಕ್ಕದಲ್ಲಿ ಒಂದು ಗುಂಪಿಗೆ ವಸುದೇವನ ಇತರ ಹೆಂಡರ ಮನೆಗಳಿವೆ. ಎಷ್ಟು ಜನ? ಉಳಿದಿರೋರು 7 ಅಥವಾ 8 ಅಂತ ಕಾಣುತ್ತೆ. ಅದ್ರ ಪಕ್ಕಕ್ಕೆ ಉಗ್ರಸೇನನ ಅರಮನೆ ಇದೆ. ಆ ಮುದುಕನ್ಗೆ ಕೈ ಕಾಲಾಡಿಸಿ ತಿರುಗಾಡಕ್ಕೂ ಕೂಡ ಶಕ್ತಿ ಇಲ್ಲ, ಹೆಂಡತಿ ಕೂಡ ಇಲ್ಲ. ಆದರೆ ಇನ್ನು ರಾಜನ ಪಟ್ಟ ಬಿಡೋ ಮನಸ್ಸು ಮಾತ್ರ ಅವನಿಗಿಲ್ಲ. ಚಿತ್ರ ಹೇಳಿದ್ದು ನಿಜವೇನೆ. 110 ವರ್ಷ ಕಳೆದಿದ್ಯಂತೆ ಅವನಿಗೆ. ಅವನ ಪಕ್ಕದ್ದು ಬಲರಾಮನ ಮನೆ. ಒಬ್ಬಳೆ ಹೆಂಡತಿ ಆದರೆ ಒಟ್ಟಿಗೆ ಇರಬಹುದು. ಕೃಷ್ಣನ ಹಾಗೆ ಪ್ರತ್ಯೇಕ ಭವನದ ಅಗತ್ಯನೇ ಬೀಳೋದಿಲ್ಲ. ಕೃಷ್ಣ ಯಾರೊಬ್ಬಳು ಮನೆಯಲ್ಲಿದ್ರೂ ಕೂಡ ಉಳಿದವ್ರಿಗೆ ಮತ್ಸರ, ಜಗಳ. ಬಲರಾಮಂದೇ ಸರಿ. ಅದು ದೂರ ಊರ್ ನಡುವೆ ಮರದ ಮರಿಯಲ್ಲಿ ಕಾಣಿಸ್ತಾ ಇರೋದು ನಮ್ಮನೆ. ಅದಕ್ಕೆ ಗಾಳಿ ಬೀಸಲ್ಲ ಅಲ್ಲಿ ಸರಿಯಾಗಿ. ಕೋಟೆ ಗೋಡೆ ಎಷ್ಟು ಚಚ್ಚೌಕವಾಗಿ ಕಾಣುತ್ತಲ್ವಾ. ವಸಂತೋತ್ಸವಕ್ಕೆ ಅಂತ ಹೊಡೆಸಿದ ಸುಣ್ಣ ಎಷ್ಟು ಬೆಳ್ಳಿಗೆ ಹೊಳಿತಾ ಇದೆ. ಈ ಸ್ಥಳದ ವಸಂತೋತ್ಸವಕ್ಕೆ ಕೃಷ್ಣ ಊರಲ್ಲಿ ಇರಲಿಲ್ಲ. ಪಾಂಡವರ ಹತ್ರಕ್ಕೆ ಹೋಗಿದ್ದ. ಅಲ್ಲಿಗೆ ಹೋಗಿ ಸುಮಾರು 3-3.25 ತಿಂಗಳೇ ಆಯಿತು. ಅಲ್ಲಿಗೆ ಹೋಗ್ಬಿಟ್ರೆ ಸಾಕು, ದ್ವಾರಕೆಯನ್ನೇ ಅವನು ಮರೆತು ಬಿಡ್ತಾನೆ. ಅಥವಾ ಮರಿತಾನೋ ಅಥವಾ ಅವ್ರಿಗೆ ರಾಜ್ಯ ಸಿಕ್ಕೋ ತನಕ ಹೀಗೋ ಗೊತ್ತಿಲ್ಲ. ಹೇಗೆ ಸಿಕ್ಕಬಹುದು ಅವ್ರಿಗೆ ರಾಜ್ಯ? ದುರ್ಯೋಧನ ಯುದ್ಧವನ್ನು ನಿಶ್ಚಯಿಸಿ ಇಲ್ಲಿ ಬಂದು ನಮ್ಮ ಬೆಂಬಲ ಕೇಳಕ್ಕೆ ನಿಂತಿದ್ದಾನೆ. ಬರೀ ಬೆಂಬಲವೇ ಅಲ್ಲ, ಈ ನೆವದಲ್ಲಿ ಅಣ್ಣ ತಮ್ಮಂದ್ರನ್ನ ಸರಿಯಾಗಿ ಒಡೆಯೋದು ಅವನ ಉದ್ದೇಶ ಅಂತ ಯುಯುಧಾನ ಅನ್ಕೊಳ್ತಾ ಇರುವಾಗ ಕೆಳಗಡೆ ಅಲೆಗಳ ಸದ್ದಿನ ಹಿನ್ನೆಲೆಯಲ್ಲಿ ದಬಾಯಿಸಿ ಎಳಿರಿ, ಕ್ರತು ಬಿಗ್ಯಾಗ ಹಗ್ಗ ಹಿಡ್ಕೊಳ್ಳೋ ಅಂತ ಕೂಗ್ತಿ ಧ್ವನಿ ಎಲ್ಲ ಕೇಳುತ್ತೆ. ಹೋ ಹೋ ಅಂತ 15-20 ಜನ ಮೇಳದಲ್ಲಿ ಉತ್ತರಿಸಿದ ಸ್ವರವು ಕೇಳುತ್ತೆ. ಯುಯುಧಾನ ತಿರುಗಿ ನೋಡ್ತಾನೆ. ಮೊದಲ ದೋಣಿಯನ್ನ ತಂದು ದಡಕ್ಕೆ ಕಟ್ತಾ ಇರ್ತಾರೆ. ಕೆಳಗಡೆ ಇಳಿದು ನೋಡ್ಬೇಕು ಅಂತ ಅನ್ಸುತ್ತೆ ಅವನಿಗೆ. ಉದ್ದವಾದ ದೋಣಿಯ ಮೇಲ್ಭಾಗದಲ್ಲಿ ದಪ್ಪ ದಪ್ಪ 2 ಆಳುಗಳು ಕಷ್ಟಪಟ್ಟು ಎತ್ತಿ ಉರುಳಿಸ್ಬೇಕಾದಂತಹ ದೊಡ್ಡ ದೊಡ್ಡ ಪಿಂಡಿಗಳಿರುತ್ತೆ. ಮಂದವಾದ ಹತ್ತಿ ಬಟ್ಟೆನಲ್ಲಿ ಸುತ್ತಿದ್ದ ಪಿಂಡಿಗಳನ್ನ ತೋನು ಹಗ್ಗದಲ್ಲಿ ಬಿಗಿದಿರ್ತಾರೆ. ಏನದು ಪಿಂಡಿಲಿ ಅಂತ ಯುಯುಧಾನ ಕೇಳ್ತಾನೆ. ಕಂಬಳಿಗಳು ಅಂತ ಹೇಳ್ಬಿಟ್ಟು ಒಬ್ಬ ಹೇಳ್ತಾನೆ. ಕ್ರತು, ಹೊರಟಾಟ ಮಾಡಬೇಡ, ಒದ್ದೆ ಆಗ್ಬಿಡುತ್ತೆ. ಅಷ್ಟು ದೊಡ್ಡ ಪಿಂಡಿಯನ್ನ ಒಬ್ಬನೇ ಉರುಳಿಸ್ತಿದ್ದ ಶಕ್ತಿಶಾಲಿ ಯುವಕನಿಗೆ ಹೇಳ್ಬಿಟ್ಟು ಯುಯುಧಾನನ ಕಡೆಗೆ ನಂದಕ ತಿರುಗಿ ಹೇಳ್ತಾನೆ. ನೋಡು, ಆ ಕಡೆ ಜಗತ್ನವರು ಹೊಸ ಕಂಬಳಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಏನ್ ನೈಗೆ ಅಂತೀಯ? ಅದ್ರ ಮೇಲೆ ಎಷ್ಟು ಚಿತ್ತಾರ ಅಂತೀಯ? ನಾವು ಹೋದ್ಸಲ ಕಳಿಸಿದ್ವಲ್ಲ ಹತ್ತಿ ಬಟ್ಟೆ, ದಂತದ ಪದಾರ್ಥಗಳು, ಮಣಿಗಳು, ಅವಕ್ಕೆ ಬದಲಾಗಿ ಈ ಹೊಸ ವಸ್ತುವನ್ನ ಅವರು ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಆ ತರುಣನಿಗೆ ಸಾವಧಾನ ಹೇಳಕ್ಕೆ ಅಂತ ತಿರುಗ್ತಾನ ಅವನು. ಯುಯುಧಾನನ ದೃಷ್ಟಿನೂ ಅವನ ಕಡೆನೆ ಹೋಗುತ್ತೆ. ಆ ಹುಡುಗನಿಗೆ ಸುಮಾರು 20 ವರ್ಷ ಇರಬಹುದು ಅಂತ ಕಾಣುತ್ತೆ. ದೊಡ್ಡ ಮೈಕಟ್ಟು, ಅಗಲವಾದ ಹೊಳಪು ಕಣ್ಣುಗಳು, ಗುಂಗುರು ಕೂದಲಿರುತ್ತೆ. ಅಷ್ಟರಲ್ಲಿ ಪಿಂಡಿಗಳು ದಡಕ್ಕೆ ಬಂದಿರುತ್ತವೆ. ದೋಣಿಯ ಹೊಟ್ಟೆ ಅಡಿಯಲ್ಲಿ ಅದು ಬಿರುಗಾಳಿ ಎದ್ದಾಗ ತೂಗಿ ಮಗರ್ಚಬಾರದು ಅಂದ್ಬಿಟ್ಟು ಭಾರ ಇಟ್ಟ ಹಾಗೆ ಲೋಹದ ಗಟ್ಟಿಗಳು ಇರುತ್ತವಲ್ಲಿ.
ಸಮುದ್ರದ ಹವೆ ಮತ್ತು ಅಲೆಯ ತುಂತುರು ನೀರಿಗೆ ಅವು ಕಿಲುಬುಗಟ್ಟಿ ಬಣ್ಣ ಮಂಕು ಹಿಡಿದಿರುತ್ತೆ. ಆದರೂ ಕೂಡ ಅವು ತಾಮ್ರದವು ಅಂತ ತಕ್ಷಣ ತಿಳಿದಿರುತ್ತೆ. ಲೋಹಗಟ್ಟಿಗಳ ಸಂದಿನಲ್ಲಿ ಅಲುಗಾಡದೇ ಇರೋ ಹಾಗೆ ಹೊಂದಿಸಿಟ್ಟಂತಹ ಪಿಂಗಾಣಿ ಜಾಡಿಗಳು ಕೂಡ ಇರುತ್ತೆ. ಭದ್ರವಾಗಿ ಮೂತಿ ತಿರುಗಿಸಿ ಕುಲುಕಿದ್ರು ತುಳುಕದೆ ಹೆಂಗೆ ಬಾಯಿ ಕಟ್ಟಿರೋ ಅವು ಆ ಬೇರೆ ಲೋಕದ ಮಧ್ಯ ಅಂತ ಯುಯುಧಾನನಿಗೆ ಅರ್ಥ ಆಗುತ್ತೆ. ತಾನು ಕೂಡ ಕೆಲವೊಮ್ಮೆ ಅದರ ರುಚಿ ನೋಡಿದ್ದೀನಿ. ಬಲರಾಮ ಹೇಳೋ ಹಾಗೆ ಗರುಡನ ವೇಗದಲ್ಲಿ ಆಕಾಶಕ್ಕೆ ಕರ್ಕೊಂಡು ಹೋಗುವಂಥ ಶಕ್ತಿ ಈ ಮದ್ಯಕ್ಕಿದೆ. ನಮ್ಮ ಸೌಮ್ಯವಾದಂತಹ ಸೋಮದ ಹಾಗಲ್ಲ ಇದು. ಈ ಜಾಡಿಗಳನ್ನೆಲ್ಲ ಬಲರಾಮ ಬೇರೆ ಯಾರಿಗೂ ಸಿಕ್ಕದೇ ಇರೋ ಹಾಗೆ ಪ್ರತ್ಯೇಕ ಮಳಿಗೆಯಲ್ಲಿ ಇಟ್ಟಿರ್ತಾನೆ. ಎಷ್ಟೋ ಸಲ ಆ ಬೇರೆ ಲೋಕದವರು ಇವನ್ನ ಉಚಿತವಾಗಿ ಕಳಿಸಿರ್ತಾರೆ. ಅದು ಸ್ನೇಹದ ಕಾಣಿಕೆ ಅಂತ ಹೇಳ್ಬಿಟ್ಟು. ಸಸ್ಯಜ ಸೋಮವನ್ನು ಬಿಟ್ಟು ವೇಗವರ್ಧಿನಿಯಾದ ಈ ಮದ್ಯಕ್ಕೆ ಬಿದ್ದೇನೆ ಯಾದವರು ಹಾಳಾಗ್ತಾ ಇದ್ದಾರೆ ಅಂತ ನಮ್ಮಪ್ಪ ಸಾತ್ಯಕ್ಕೆ ಬೈತಾ ಇರ್ತಾರೆ ಅಂತ ಯುಯುಧಾನ ನೆನಪು ಮಾಡ್ಕೊಳ್ತಾನೆ. ಸಮುದ್ರ ತೀರದ ಈ ಅನರ್ಥ ದೇಶಕ್ಕೆ ವಲಸೆ ಬಂದ ನಂತರ ಯಾದವರು ವ್ಯಾಪಾರದಲ್ಲಿ ತುಂಬಾ ಮುಂದೆ ಬಂದಿದ್ದಾರೆ. ತಲೆತಲಾಂತರದಿಂದ ಐಶ್ವರ್ಯವನ್ನು ರೂಢಿಸಿಕೊಂಡಿರುವಂತಹ ಹಸ್ತಿನಾವತಿಯ ಕುರುಗಳಿಗಿಂತಲೂ ಹೆಚ್ಚು ಸಂಪತ್ತು ಈಗ ಯಾದವರಲ್ಲಿದೆ. ಆರ್ಯ ಜಗತ್ತಿನ ಬೇರೆ ಯಾರು ಕೂಡ ನಮ್ಮ ಹಾಗೆ ಶ್ರೀಮಂತರಾಗಿಲ್ಲ. ಆದ್ರೆ ಯಜ್ಞಮಾನ್ಯವಾದ ಸೋಮವನ್ನ ಬರೀ ಶಾಸ್ತ್ರಕ್ಕೆ ಇಟ್ಕೊಂಡು ಉಳಿದಂತೆ ಈ ಪರಲೋಕದ ಮಧ್ಯಕ್ಕೆ ಮಾರು ಹೋಗಿದ್ದಾರೆ ನಮ್ಮ ಜನ. ಅದರಂತೆಯೇ ತಯಾರಿಸಿ ಕುಡಿಯೋ ಚಟಕ್ಕೂ ಬಿದ್ದಿದ್ದಾರೆ, ಹಾಳಾಗ್ತಾ ಇದ್ದಾರೆ ಅನ್ನೋ ಒಂದು ಸೂಕ್ಷ್ಮ ಖಿನ್ನತೆ ಯುಯುಧಾನನ ಮನಸ್ಸಿನಲ್ಲಿ ಹುಟ್ಕೊಳ್ತಾ ಹೋಗುತ್ತೆ. ಕ್ರತು ಮತ್ತು ಇತರ 3 ಜನ ತರುಣರು ತಾಮ್ರದ ಗಟ್ಟಿಗಳನ್ನು ಎತ್ತಿ ಎತ್ತಿ ಸಾಗಿಸ್ತಾ ಇರ್ತಾರೆ. ಮಧ್ಯ ಮಧ್ಯ ಆ ಪೀಪಾಯಿಗಳನ್ನು ಕೂಡ ತಂದಿಡ್ತಾರೆ. ಎಲ್ಲ ಮುಗಿಯುತ್ತೆ. ಸೊಂಟವನ್ನ ಸರಿ ಮಾಡಿಕೊಂಡು ದಡಕ್ಕೆ ಬಂದು ಕ್ರತು ನಿಂತ್ಕೊಳ್ತಾನೆ. ಯುಯುಧಾನ ಕೇಳ್ತಾನೆ, ಯಾವ ದೇಶ ನಿಂದು ಅಂತ ಕೇಳಿದಾಗ, ಯಾಕೆ ಅಂತ ಅವನು ಆಶ್ಚರ್ಯದಿಂದ ಕೇಳ್ತಾನೆ. ಅನರ್ಥ ದೇಶ, ಇದೇ ದ್ವಾರಕೆನೆ ಅಂತ ಹೇಳಿದಾಗ, ನಿನ್ನನ್ನು ನೋಡೇ ಇರ್ಲಿಲ್ವಲ್ಲ ಅಂತ ಯುಯುಧಾನ ಹೇಳ್ತಾನೆ. ನೀವು ಯುಯುಧಾನ ಸಾತ್ಯಕಿಯವ್ರಲ್ವಾ? ಹೆಚ್ಚಾಗಿ ನಾನು ಸಮುದ್ರದ ಮೇಲೆ ಹೋಗ್ತಿರ್ತೀನಿ. ನಮ್ಮ ಅಮ್ಮಂಗೆ ಕಾಯಿಲೆ ಆಗಿರೋದ್ರಿಂದ ಈ ಸಲ ಊರಲ್ಲಿ ಉಳ್ಕೊಂಡಿದ್ದೀನಿ. ಈಗ ಬಂದಿರೋ ದೋಣಿ ಮೇಲೆ ಹೋಗ್ತೀನಿ. ಹತ್ತಿ ಬಟ್ಟೆಯ ಪಿಂಡಿಗಳು, ದಂತದ ಸಾಮಾನು, ವ್ಯಂಜನ, ಇತರ ವಸ್ತುಗಳನ್ನು ಹಾಕ್ಕೊಂಡು ನಾನು ಹೊರಡ್ತೀನಿ ಅಂತ ಹುಡುಗ ಹೇಳ್ತಾನೆ. ನಿನ್ನ ತಂದೆ ಹೆಸರೇನು ಅಂತ ಇವನು ಕೇಳಿದಾಗ, ನೀವು ದೋಣಿ ನಿಲ್ಲೋ ಜಾಗಕ್ಕೆ ಬರೋದು ಕಡಿಮೆ ಅಲ್ವಾ? ಕಡಿಮೆ ಏನು ಇಲ್ವೇ ಇಲ್ಲ ಅಂತ ಕಾಣುತ್ತೆ, ಹಾಗಾಗಿ ನಿಮಗೆ ಗೊತ್ತಿಲ್ಲ. ನಾನು ಕೃಷ್ಣ ವಾಸುದೇವರ ಮಗ ಅಂತ ಅವನು ಹೇಳ್ತಾನೆ. ಯುಯುಧಾನನಿಗೆ ತಕ್ಷಣ ಗೊಂದಲ ಆಗುತ್ತೆ. ಕೃಷ್ಣನ 8 ಜನ ಹೆಂಡತಿಯರಲ್ಲಿ ಯಾರ ಮಗ ಇವನು? ಅವರೆಲ್ಲ ತನಗೆ ಚೆನ್ನಾಗಿ ಗೊತ್ತಿರೋರಲ್ವಾ? ಬಿಲ್ಲು, ಬಾಣ, ಕುದುರೆ ಮೊದಲಾಗಿ ಕ್ಷತ್ರಿಯ ವಿದ್ಯೆಯಲ್ಲಿ ತೊಡಗಿರೋ ಅವರು ಹೀಗೆ ದೋಣಿ ಮೇಲ ಕೆಲಸ ಮಾಡ್ತಾರ ಅನ್ಕೊಡ್ತಾನೆ. ತಕ್ಷಣ ಹೊಳೆಯುತ್ತೆ, ಆಹಾ ಇಲ್ಲ, ನರಕಾಸುರನಿಂದ ಬಿಡಿಸಿ ತಂದ ಹೆಂಗಸರ ಪೈಕಿ ಯಾರೋ ಒಬ್ಬಾಕೆ ಮಗ ಇವನು. ಆದ್ರೆ ಇವರನ್ನ ಮದುವೆ ಆಗಿ ಇಷ್ಟೊತ್ತಿಗೆ 7 ವರ್ಷ ಆಗಿದೆ. ಈ ಹುಡುಗ ನೋಡಿದ್ರೆ 20 ವರ್ಷದವನು. ಅಂದ್ರೆ ಇವನ್ ತಾಯಿಗೆ ಮೊದಲೇ ಹುಟ್ಟಿದವನು ಇರ್ಬೇಕು. ನರಕಾಸುರನ ಗುಂಪಿನವ್ರಿಗೆ ಬಲಾತ್ಕಾರದಿಂದ ಹುಟ್ಟಿರೋನು, ಅಥವಾ ಆ ದರೋಡೆಕೋರರ ಕೈಗೆ ಸಿಕ್ಕಕ್ಕೂ ಮೊದಲೇ ಮದುವೆ ಆಗಿದ್ದು ಗಂಡನಿಂದ ಹುಟ್ಟಿ ಅನಂತರ ಅಪಹೃತರಾದ ತಾಯಿ ಮಕ್ಕಳು ಇವರು ಅಂತ ಯುಯುಧಾನ ಅಂದ್ಕೊಳ್ಳೋಷ್ಟರಲ್ಲಿ ಅಲ್ಲಿ ಖಾಲಿಯಾದ ದೋಣಿಯನ್ನು ಹುಟ್ಟು ಹಾಕಿ ಸ್ವಲ್ಪ ದೂರ ಸರಿಗಿಸ್ತಾರೆ. ಭರ್ತಿಯಾದ ಇನ್ನೊಂದು ದೋಣಿನೂ ಅಲ್ಲಿಗೆ ಬರುತ್ತೆ. ಕ್ರತು ಅದರಿಂದಲೂ ಕೂಡ ಸಾಮಾನ್ಯ ಇಳಿಸಕ್ಕೆ ಸೇರಿಕೊಳ್ತಾನೆ. ಕೆಲಸ ಆರಂಭವಾದ ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ಒಬ್ಬ ಹೆಂಗಸ್ ಬರ್ತಾಳೆ. ಆಕೆಗೆ ಸುಮಾರು 35ರಿಂದ 38 ವಯಸ್ಸಾಗಿರುತ್ತೆ. ಮುಖ ಬೆಳಲಿರುತ್ತೆ. ಎಡಗಡೆ ತೋಳಲ್ಲಿ ಸುಮಾರು 1 ವರ್ಷದ ಮಗು ಇರುತ್ತೆ. ಅದ್ರ ಕಂಠಕ್ಕೆ ಹುರಿಯ ಜೀರು ಹಾಕಿ ಕಮಂಡಲದಂತ ಹಿಡಿದು ಒಂದು ಪಾತ್ರೆ ಬಲಗೈಯಲ್ಲಿ ಇರುತ್ತೆ. ಬಂದು ಕರೀತಾಳೆ, ಮಗು ಕ್ರತು, ಊಟ ತಂದಿದ್ದೀನಿ ಬಾ ಅಂತ. ದೋಣಿಯಿಂದಲೇ ಆ ಕ್ರತು ಹೇಳ್ತಾನೆ, ನೀನ್ ಯಾಕಮ್ಮ ತಂದೆ, ನಾನೇ ಬರ್ತಾ ಇದ್ದೆ ಅಂದಾಗ, ಇಷ್ಟು ಹೊತ್ತಾದ್ರೂ ಬರ್ಲಿಲ್ಲ ನೀನು, ಕೆಲಸ ಮೈ ಮೇಲೆ ಬಿದ್ರೆ ನಿನಗೆ ಹೊಟ್ಟೆ ಜ್ಞಾನನೂ ಇರೋದಿಲ್ವಲ್ಲ ಅಂತ ಹೇಳ್ಬಿಟ್ಟು ಆಕೆ ಹೇಳ್ತಾಳೆ. ಇದಲ್ಲದೆ ಇನ್ನು 3 ದೋಣಿ ಇದೆ ಅಮ್ಮ, ಹೊಟ್ಟೆಗೆ ಬಿದ್ದರೆ ಮೈ ಜಡ ಆಗತ್ತೆ. ದೋಣಿಗಳ ದುರಸ್ತಿಗೆ ಬಡಗಗಳು ಬರ್ತಾರೆ, ಅಲ್ಲಿ ನೋಡು, ಗೋಪುರದ ಮೊದಲ ಅಂಗಳದ ನೆರಳಲ್ಲಿ ಕೂತಿರು, ನಾನು ಬರ್ತೀನಿ ಅಂತ ಹೇಳ್ತಾನವನು. ಮೇಲ್ಭಾಗದಲ್ಲಿ ಹಾಕಿದ್ದ ಪಿಂಡಿಗಳನ್ನ ಇಳಿಸಕ್ಕೆ ಹೊರಡ್ತಾನೆ. ಆಕೆ ಅಲ್ಲೇ ನಿಂತಿರ್ತಾಳೆ. ಅಷ್ಟರಲ್ಲಿ ಮಗು ಅಳಕ್ಕೆ ಶುರು ಆಗುತ್ತೆ. ಅಲೆಯ ಮೆದು ಸಪ್ಪಳ, ಸಾಮಾನು ಇಳಿಸೋ ಸದ್ದು,
ಜನಗಳ ಮಾತಿನ ಮಧ್ಯೆ ಅವನ ಕಿವಿಗೆ ಅದು ತಕ್ಷಣ ಕೇಳುತ್ತೆ, ಅಮ್ಮ ಪಾಪ ಬಿಸಿಲಿಗೆ ಅಳ್ತಾ ಇದೆ, ಅಲ್ಲಿ ನೆರಳಿದೆ, ಗಾಳಿ ಬೀಸುತ್ತೆ, ಅಲ್ಲಿ ಹೋಗಿ ಕೂತಿರು, ಈ ಕೆಟ್ಟ ಬಿಸಿಲು, ಮಗುಗೆ ಜ್ವರ ಗಿರ ಬಂದಿತ್ತು ಅಂತ ಅಪ್ಪಣೆ ಮಾಡೋನ್ ಹಾಗೆ ಹೇಳ್ತಾನೆ. ಅವಳು ಆ ಕಡೆ ನಡೀತಾಳೆ, ಉಗ್ರಾಣದ ಹೊರಮೆಟ್ಟಲನ್ನ ಹತ್ತಕ್ಕೆ ಶುರು ಮಾಡ್ತಾಳೆ. ಯುಯುಧಾನ ಅವಳನ್ನೇ ನೋಡ್ತಾ ಇರ್ತಾನೆ. ಕೃಷ್ಣನ 8 ಹೆಂಡರ ಜೊತೆಗೂ ತನಗೆ ಚೆನ್ನಾದ ಪರಿಚಯ, ಸ್ನೇಹಗಳಿವೆ. ಅವರ ಭವನಗಳಿಗೆ ಹೋಗಿ ತಮಾಷೆ ಮಾಡಿ ಬೇಕಾದದನ್ನು ಮಾಡಿಸ್ಕೊಂಡು ತಿನ್ನುವಷ್ಟು ಸಲಿಗೆ ಕೂಡ ತನಗಿದೆ. ಅವನು ಊರಲ್ಲಿ ಇಲ್ಲದೆ ಇದ್ದಾಗ ಏನಾದರೂ ಕೆಲಸ ಇದ್ರೆ ತನಗೆ ಎಲ್ಲರೂ ಹೇಳಿ ಕಳಿಸ್ತಾರೆ. ಆದರೆ ನರಕಾಸುರನಿಂದ ಬಿಡಿಸಿ ತಂದು ಮಾಡಿಕೊಂಡ ಇವರ ಪೈಕಿ ಒಬ್ಬರ ಪರಿಚಯನೂ ತನಗಿಲ್ವೇ ಇಲ್ಲ. ದ್ವಾರಕೆನಲ್ಲಿ ಕೆಲವರು ಇದ್ದಾರಂತೆ, ಪ್ರಭಾಸದಲ್ಲಿ ಕೆಲವರು ಇದ್ದಾರಂತೆ, ಮಧ್ಯೆ ಸಮುದ್ರ ತೀರದ ಊರುಗಳಲ್ಲೂ ಕೆಲವರು ಇದ್ದಾರಂತೆ. ಹೀಗೆ ಮನೆಗಳನ್ನ ಕಟ್ಟಿಸಿ ಕೃಷ್ಣ ಅವರನ್ನೆಲ್ಲ ನೆಲೆಗೊಳಿಸಿರೋ ಸಂಗತಿ ತನಗೆ ಗೊತ್ತಿದೆ. ಇವತ್ತು ಬೆಳಿಗ್ಗೆ ಕೂಡ ತಾಮ್ರಸ್ಥಳಿಯಲ್ಲಿ ದೂರ ನಿಂತು ನೋಡಿ ಬಂದಿದ್ದು ಉಂಟಲ್ಲ. ಒಂದು ದಿನವೂ ಕೂಡ ಯಾರ ಮನೆಗೂ ಹೋಗಿಲ್ಲ, ಮಾತಾಡ್ಸಿಲ್ಲ. ಅವ್ರು ಯಾರು ತನ್ನ ಮನೆಗೂ ಬಂದಿಲ್ಲ. ಪರಿಚಯದ ಅಗತ್ಯವೇ ಇಲ್ವಾ ಅನ್ನೋ ಹಾಗೆ ಅವ್ರ ಪಾಡ್ಗವ್ರಿದ್ದಾರೆ, ಅಥವಾ ಅವರು ಅರ್ಹರೇ ಅಲ್ವೇನೋ ಅನ್ನೋ ಭಾವನೆ ತನ್ನದ ಅಂತ ತಡಕ್ ನೋಡ್ಕೊಳ್ತಾನೆ. ಆದರೆ ಈಗ ಯಾಕೆ ತನಗೆ ಈ ಕೃತುವಿನ ಮೇಲೆ ಒಂದು ತೆರನಾದ ಆಕರ್ಷಣೆ ಹುಟ್ಕೊಂಡಿದೆ? ಇವನಮ್ಮ, ಇವಳ ಹೆಸರು ಏನಿರಬಹುದು? ಇವಳ ವಿಷಯದಲ್ಲೂ ಕುತೂಹಲ ಹುಟ್ಟಿದೆಯಲ್ಲ. ಚಾಂಚಲ್ಯವಿಲ್ಲದ ದೃಢವಾದ ನಿಮ್ನ ನೋಟದ ಬಿಳುಪು ಕಣ್ಣುಗಳು ಆಕೆದು, ಬಡತನದ ಬಟ್ಟೆ, ಅವನ ಉಳಿದ 8 ಜನ ಹೆಂಡತಿಯರ ಅಲ್ಲದ ಇರೋ ಹಾಗೆ, ಜೀವನದಲ್ಲಿ ಯಾವುದ್ರ ಮೇಲೂ ಗೊಣಗದೇ ಇರುವಂತಹ ಶಾಂತ ಮುಖಭಾವ ಇದೆ. ಮೇಲ್ ಕೂತಿದ್ದಾಳೆ ಆಕೆ, ಕಾಯಿಲೆ ಮಲಗಿ ಎದ್ದವಳು, ನೋಡ್ಕೊಂಬರ್ಬೇಕು, ಮಾತಾಡಿಸ್ಬೇಕು ಅಂತ ಯುಯುಧಾನನಿಗೆ ಅನಿಸುತ್ತೆ. ಆದರೆ ಆಕೆಯ ಪರಿಚಯ ಇಲ್ಲ. ಹೋಗಿ ಹೇಗೆ ಮಾತಾಡ್ಸೋದು? ನಾಚಿಕೆ ಅನ್ಸುತ್ತೆ ಅವನಿಗೆ. ಆದರೆ ಅದನ್ನು ಅದಮೆಟ್ಟು ಹಿಂತಿರುಗಿ ನಡೀತಾನೆ. ಉಗ್ರಾಣದ ಮನೆಯ ಮೆಟ್ಟಿಲು ಹತ್ತಿ ಮಾಳಿಗೆ ಏರಿ ಮತ್ತೆ ಮೆಟ್ಟಿಲುಗಳನ್ನು ಹತ್ತುತ್ತಾನೆ. ಮೊದಲ ಅಂಗಳದ ಕಿಟಕಿಗಳನ್ನು ತೆಗೆದುಕೊಂಡು ಕೂತಿದ್ದ ಆಕೆ ಮಗುವಿಗೆ ಮೊಲೆ ಉಡಿಸ್ತಾ ಇರ್ತಾಳೆ. ಇವನನ್ನು ಕಂಡ ತಕ್ಷಣ ಭಯ, ಗೌರವ, ಕಸಿವಿಸಿಯಿಂದ ಮಗುವನ್ನು ಹಾಗೆ ತಪ್ಪಿಕೊಂಡು ಮೇಲೆದ್ದೇಳ್ತಾಳೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.